ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನಿವತ್ತು ರಿವ್ಯೂ ಮಾಡಿಕೊಂಡಿರುವಂಥದ್ದು 45 ಸಿನಿಮಾದ ರಿವ್ಯೂ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಲ್ಲಿ ನೋಡಿ, ಯಾಕೆಂದರೆ ಇಲ್ಲಿ ನಾನು ಕಂಪ್ಲೀಟ್ಲಿ ಫ್ಯಾನ್ಸ್ ಏನು ಮಾತಾಡಿದ್ರು ಇದ್ರ ಬಗ್ಗೆ ನಾನು ಮಾತಾಡಿಕೊಟ್ಟಿರೋದು. ಸೊ ಗೈಸ್, ಅದನ್ನೇನು ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅರ್ಜುನ್ ಜನ್ಯ ಅವರೇ, ನೀವು ಒಂದು ಡೈರೆಕ್ಟರ್ ಆಗಿ ಒಂದು ಡಿಬೇಟ್ ಮೂವಿನ ಬಂದು 45 ಸಿನಿಮಾ, ಅದು ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ, ಈ ಒಂದು VFX ವರ್ಕ್ನೆಲ್ಲ ಇನ್ವಾಲ್ವ್ ಮಾಡಿಬಿಟ್ಟು ಒಂದು ಮೈಥಾಲಜಿಕಲ್ ಕಾನ್ಸೆಪ್ಟ್ನ ಏನು ಇದನ್ನ ಈ ಒಂದು ಸಿನಿಮಾದಲ್ಲಿ ಇನ್ವಾಲ್ವ್ ಮಾಡಿದ್ರಲ್ಲ, ನೀವು ಈ ಒಂದು ಸಿನಿಮಾ ಮಾಡಿ ನೀವು ಗೆದ್ರಿ ಅಂತಲೇ ಹೇಳ್ಬೋದು. ಅರ್ಜುನ್ ಜನ್ಯ ಅವರೇ, ನಿಮ್ಮನ್ನು ಆಡಿಯನ್ಸ್ ಅಕ್ಸೆಪ್ಟ್ ಮಾಡಿದ್ದಾರೆ. ಇನ್ಮೇಲೆ ನಿಮ್ಮ ಬರುವಂಥ ಸಿನಿಮಾಗಳೆಲ್ಲ ಒಂದು ಫ್ರೆಶ್ ವೈಬಲ್ ಬರಲಿ. ಯಾಕೆಂದರೆ ನಿಮ್ಮ ಒಂದು ಫ್ರೆಶ್ ಸ್ಟೋರಿ ಏನಿದೆ, ಅಂದರೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಏನಿದೆ, ಇದನ್ನು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಹಿಂಜರಿಬಾರ್ದು. ಕನ್ನಡ ಸಿನಿಮಾದಲ್ಲೂ ಕೂಡ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಬರಬೇಕು. ನೀವು ಈ ಒಂದು ಸಿನಿಮಾ ಮಾಡಿ ಗೆದ್ದಿದ್ದೀರಾ ಅಂತಲೇ ಹೇಳ್ಬೋದು. ಸೊ ಈಗ ಬೇರೆ ಇಂಡಸ್ಟ್ರಿಯಲ್ಲಿ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿದ್ರು, ಬೇರೆ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕೂಡ ಹೊಸ ಕಾನ್ಸೆಪ್ಟ್ನಲ್ಲಿ ಸಿನಿಮಾ ಮಾಡಿದಾಗ್ಲೇ ಅವರು ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುವಂಥದ್ದು. ಸೊ ಯಾವಾಗಲೂ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಹೆದರಬಾರ್ದು ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಒಂದು ವಿಷಯದಲ್ಲಿ ಅರ್ಜುನ್ ಜನ್ಯ ಅವರು ನೀವು ಗೆದ್ದಿದ್ದೀರಾ ಅಂತಲೇ ಹೇಳ್ಬೋದು. ಫ್ಯಾನ್ಸ್ ಮಾತಾಡ್ತೀರ ಅಂತ ಏನು ಗೊತ್ತಾ, ಶಿವತಾಂಡವ ನೋಡಿದೆ ಅಂತ ಹೇಳ್ಬಿಟ್ಟು, ಶಿವತಾಂಡವ ನೋಡಿದೆ ಈ ಒಂದು ಸಿನಿಮಾದಲ್ಲಿ. ಅಂದರೆ ಶಿವಣ್ಣ ಅವರ ಒಂದು ಕ್ಯಾರೆಕ್ಟರ್ ಏನಿದೆ ಅಷ್ಟೊಂದು ಸೀರಿಯಸ್ನೆಸ್ ಒಳಗಾಗಿದೆ ಅಂತಲೇ ಹೇಳ್ಬೋದು. ಅದಕ್ಕೊಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ನಿಂತಿದೆಯಲ್ಲ ಉಪೇಂದ್ರ ಅವರ ಕ್ಯಾರೆಕ್ಟರ್, ಅದು ಕೂಡ ಅದ್ಭುತವಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಓವರ್ ಆಲ್ ಹೇಳಬೇಕು ಅಂದರೆ ರಾಜ್ಬಿ ಶೆಟ್ಟಿ ಅವರು ಒಂದು ಕಾಮನ್ ಪರ್ಸನ್ ಆಗಿ ಅದ್ರ ಜೊತೆಗೆ ಇನ್ವಾಲ್ವ್ ಆಗುವಂಥ ಮೈಥಾಲಜಿಕಲ್ ಕಾನ್ಸೆಪ್ಟ್ ಏನಿದೆ, ಇದು ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು. ಒಂದು ಲೈಫ್ನ ಬ್ಯಾಲೆನ್ಸ್ ಬಗ್ಗೆ ಈ ಒಂದು ಸಿನಿಮಾದಲ್ಲಿ ಮಾತಾಡಿ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನಂತಂದರೆ, ಫ್ಯಾನ್ಸ್ ಇದನ್ನು ಕಂಪ್ಲೀಟ್ಲಿ ಅಕ್ಸೆಪ್ಟ್ ಮಾಡಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ಬೋದು ನಾನು. ಯಾಕೆಂದ್ರೆ ತುಂಬ ವೀಡಿಯೋಸಲ್ಲಿ ಹೇಳ್ತಿರೋದು ಒಂದೇ ವಿಷಯ, ಇದೊಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದು ಗೆದ್ದಿದೆ, ಈ ಒಂದು ಸಿನಿಮಾ ಗೆದ್ದಿದೆ ಅಂತಂದಾಗ ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಸಿನಿಮಾದ ಬಗ್ಗೆ ನಿಮಗೆ ಏನು ಅನಿಸಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ನಾನು ಕೂಡ ಈ ಒಂದು ಸಿನಿಮಾ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ನಿಮಗೆ ಏನು ಅನಿಸಿದೆ ಈ ಒಂದು ಸಿನಿಮಾ ನೋಡಿದ್ಮೇಲೆ? ಅದ್ಭುತವಾಗಿರುವಂಥ ಸಿನಿಮಾನ, ಇದನ್ನು ನೋಡ್ಬೋದಾ, ರೆಕಮೆಂಡ್ ಮಾಡ್ಬೋದಾ, ನಿಮಗೆ ಏನಾದರೂ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಮಾರ್ಕ್ ಸಿನಿಮಾದ ರಿವ್ಯೂ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು. ಪೀಸ್ ಔಟ್.